ನಮಸ್ಕಾರ ಎಲ್ರಿಗೂ. ನನ್ನ ಮತ್ತೊಂದು ವ್ಲಾಗ್ಗೆ ನಿಮಗೆ ಸುಸ್ವಾಗತ. ಒಂದು ಪರ್ಫೆಕ್ಟ್ ಡೇ ಔಟಿಂಗು, ಒಂದು ಪ್ರಶಾಂತವಾದ ಜಾಗಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ಇದೊಂದು ಜಾಗನ ನಾನು ಸಜೆಸ್ಟ್ ಮಾಡ್ತೀನಿ. ಇವತ್ತು ನಾನು ಹೋಗಿದ್ದು ಪಿರಮಿಡ್ ವ್ಯಾಲಿ. ಇದು ಇರೋದು ಕನಕಪುರ ರೋಡಲ್ಲಿ. ಇದು ವಿಶ್ವದ ಅತಿದೊಡ್ಡ ಧ್ಯಾನದ ಪಿರಮಿಡ್ ಆಗಿದ್ದು ಹಸಿರು ಪ್ರಕೃತಿ ಮತ್ತು ಆಧ್ಯಾತ್ಮಿಕ ಧ್ಯಾನಕ್ಕೆ ತುಂಬ ಹೆಸರುವಾಸಿಯಾಗಿದೆ. ಇಲ್ಲಿ ಯಾವುದೇ ಥರದ ಎಂಟ್ರಿ ಫೀಸ್ ಇರಲ್ಲ, ಜಸ್ಟ್ ಕಾರ್ ಪಾರ್ಕಿಂಗ್ ಫೀಸಸ್ ಅಷ್ಟೇ ಇರುತ್ತೆ ನಿಮಗೆ. ಸೊ ನಾವು ಒಳಗಡೆ ನಡ್ಕೊಂಡು ಹೋಗ್ತಿದ್ದಂಗೆ ಸ್ಮಾಲ್ ಪಾರ್ಕ್ಗಳು ಅಂದರೆ ಉದ್ಯಾನವನಗಳು ತುಂಬ ಚೆನ್ನಾಗಿದ್ದಾವೆ ಇಲ್ಲಿ. ಅಂದರೆ ಥೀಮ್ಡ್ ಪಾರ್ಕ್ ಇರುತ್ತೆ ಇಲ್ಲಿ. ಈ ಪಿರಮಿಡ್ ವ್ಯಾಲಿ ಓಪನ್ ಟೈಮಿಂಗ್ ಬಂದ್ಬಿಟ್ಟು 9 ಗಂಟೆ, ಕ್ಲೋಸಿಂಗ್ ಟೈಮ್ ಬಂದ್ಬಿಟ್ಟು 6 ಗಂಟೆ. ಇಲ್ಲಿ 1 ಗಂಟೆಯಿಂದ 2:30ವರೆಗೂ ಊಟ ಕೂಡ ಪ್ರೊವೈಡ್ ಮಾಡ್ತಾರೆ, ಅದು ಕೂಡ ಫ್ರೀನೇ. ತುಂಬ ಚೆನ್ನಾಗಿರುತ್ತೆ ಊಟ. ಒಂದು ಪಲ್ಯ ಮತ್ತು ಅನ್ನ ಸಾಂಬಾರು, ಈ ಧರ್ಮಸ್ಥಳ ಕುಕ್ಕೆಯಲ್ಲೆಲ್ಲ ಊಟ ಕೊಡ್ತಾರಲ್ಲ ಆ ರೀತಿ ಇರುತ್ತೆ ಊಟ. ತಿಳಿ ಸಾಂಬಾರು, ಮಜ್ಜಿಗೆ ತುಂಬ ಚೆನ್ನಾಗಿತ್ತು. ಇವತ್ತಂತೂ ನನಗೆ ತುಂಬ ಖುಷಿ ಆಯಿತು ಇಲ್ಲಿ ಊಟ ಮಾಡಿ. ಮತ್ತು ಒಳಗಡೆ ಹೋಗ್ತಾ ಇದ್ದಂಗೆ ನಿಮಗೆ ಒಂದು 3-4 ಕೆಫೆ ಸಿಗುತ್ತೆ, ಅಂದರೆ ಸ್ಮಾಲ್ ಕೆಫೆಗಳು. ಅದು ಪೇಯ್ಡ್ ಸರ್ವಿಸಸ್ ಇರುತ್ತೆ. ನಿಮಗೆ ಏನು ಬೇಕೋ ಅದನ್ನು ಆರ್ಡರ್ ಮಾಡ್ಕೋಬೋದು. ಕಾಫಿ, ಟೀ ಮತ್ತು ಸ್ನ್ಯಾಕ್ಸು ಎಲ್ಲನೂ ನಿಮಗೆ ಸಿಗುತ್ತೆ. ಎಂಟ್ರೆನ್ಸಿಂದ ಹಾಗೆ ಸ್ವಲ್ಪ ಮುಂದೆ ನಡ್ಕೊಂಡು ಬಂತು ಅಂತ ಹೇಳಿದ್ರೆ ನಿಮಗೆ ಸ್ಮಾಲ್ ಪಾರ್ಕ್ ಸಿಗುತ್ತೆ. ಅಲ್ಲೇನಂತ ಹೇಳಿದ್ರೆ ನಿಮಗೆ ಒಂದು ಮಕ್ಕಳಿಗೆ ಆಟ ಆಡೋದಕ್ಕೆ ಒಂದು ಪಾರ್ಕ್ ಥೀಮಲ್ಲಿ ಮಾಡಿದ್ದಾರೆ. ಸ್ಲೈಡ್ಸು, ಜಾರ ಬಂಡಿ ಮತ್ತು ಇನ್ನೂ ಒಂದು 2-3 ಆ್ಯಕ್ಟಿವಿಟಿಗಳಿದೆ. ಸೊ ಅಲ್ಲಿ ಮಕ್ಳಿಗೂ ಸ್ವಲ್ಪ ಎಂಜಾಯ್ ಮಾಡ್ಬೋದು. ಫಸ್ಟೇನೆ ನನ್ನ ಮಗಳನ್ನ ಪಾರ್ಕಿಗೇನು ಕರ್ಕೊಂಡು ಹೋಗಲಿಲ್ಲ, ಯಾಕಂದರೆ ಅಲ್ಲೇ ತುಂಬಾ ಟೈಮ್ ಸ್ಪೆಂಡ್ ಮಾಡಿಬಿಡ್ತೀವಿ, ಬೇರೆದನ್ನೆಲ್ಲ ಕವರ್ ಮಾಡೋದಕ್ಕಾಗಲ್ಲ ಅಂತ. ಹಾಗೆ ಸ್ವಲ್ಪ ಮುಂದೆ ಬಂದರೆ ಅಲ್ಲೊಂದು ಪಾಂಡ್ ಇದೆ. ಇಲ್ಲಿ ಆ್ಯಕ್ಚುಲಿ ಕಯಾಕಿಂಗು ಮತ್ತು ಬೋಟ್ ಪೆಡ್ಲಿಂಗ್ ಎಲ್ಲ ಇದೆ. ಸೊ ಇಲ್ಲಿ ಒಂದು ಫ್ಯಾಮಿಲಿಗೆ ಅಂದರೆ ಬೋಟ್ ಪೆಡ್ಲಿಂಗ್ ನಾವು ತೊಗೊಂಡ್ವಿ, ನಾನು, ನನ್ನ ಹಸ್ಬೆಂಡ್, ಮಗು 3 ಜನ ಇದ್ವಿ. ಇದಕ್ಕೆ 400 ರೂಪೀಸ್ ಚಾರ್ಜ್ ಮಾಡಿದ್ರು. 2 ರೌಂಡ್ಸ್ ಹೋಗೋದಕ್ಕೆ ಬಿಡ್ತಾರೆ, ಒಂದು 10 ಮಿನಿಟ್ಸ್ ಟು 15 ಮಿನಿಟ್ಸ್ ಅಂತ ಅಂದ್ಕೊಳ್ಳಿ. ಸೊ ಒಂದು ಫ್ಯಾಮಿಲಿಗೆ ಅಂದರೆ ಒಂದು ಬೋಟ್ ತೊಗೊಂತು ಅಂತ ಹೇಳಿದ್ರೆ ಇಟ್ ಈಸ್ 400. ಕಯಾಕಿಂಗ್ ಎಲ್ಲ 300 ಆರ್ 400 ಅನಿಸುತ್ತೆ. ಬೋಟ್ ಪೆಡ್ಲಿಂಗ್ನ ಮುಗಿಸ್ಕೊಂಡು ನಾವು ಲಂಚ್ಗೆ ಹೋದ್ವಿ. ಇಲ್ಲಿ ಆಲ್ರೆಡಿ ದೊಡ್ಡ ಕ್ಯೂ ಇತ್ತು, 2 ಗಂಟೆ 2 ಕಾಲ ಆಗಿತ್ತು. ಇಲ್ಲಿ ಊಟ ಕೂಡ ತುಂಬಾ ಚೆನ್ನಾಗಿರುತ್ತೆ, ಅದು ಫ್ರೀ ಇರುತ್ತೆ ಊಟ, ಯಾವುದೇ ಥರದ ಚಾರ್ಜಸ್ ಇರಲ್ಲ. ರೈಸು, ರಸಮ್ಮು, ಮಜ್ಜಿಗೆ ಮತ್ತು ಒಂದು ಥರ ಪಲ್ಯ ಕೂಡ ಕೊಡ್ತಾರೆ. ಡೈಲಿ ಇದ್ದೇ ಇರುತ್ತೆ ಊಟ. ಇದು ಪ್ರತಿಯೊಬ್ಬರಿಗೂ ಫ್ರೀ, ಯಾವುದೇ ಥರದ ಚಾರ್ಜಸ್ ಇರಲ್ಲ. ಊಟ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೋಗಿದ್ದೆ ಮೆಡಿಟೇಷನ್ ಸೆಂಟರ್ಗೆ. ನಾವು ಅಂದ್ಕೊಂಡ್ವಿ ಆರಾಮಾಗಿ ಮೆಡಿಟೇಷನ್ ಸೆಂಟರಲ್ಲಿ ಒಂದು ಸ್ವಲ್ಪ ಹೊತ್ತು ಸೈಲೆನ್ಸಲ್ಲಿ ಕೂತು ಮೆಡಿಟೇಷನ್ ಮಾಡೋಣ, ಧ್ಯಾನ ಮಾಡೋಣ ಅಂತ ಅಂದ್ಕೊಂಡ್ವಿ. ಆದರೆ ಅದು ಆಗಲಿಲ್ಲ ಆ್ಯಕ್ಚುಲಿ. ಯಾಕಂದರೆ ನನ್ನ ಮಗಳು ಇನ್ನೂ 5.5 ಇಯರ್ಸು, 5.5 ವರ್ಷ ಇರೋದ್ರಿಂದ ಅವಳನ್ನ ಒಳಗಡೆ ಅಲೋ ಮಾಡಲ್ಲ. ಅಂದರೆ 8 ವರ್ಷದ ಕೆಳಗಡೆ ಇರೋ ಮಕ್ಕಳನ್ನ ಯಾರನ್ನೂ ಮೆಡಿಟೇಷನ್ ಸೆಂಟರ್ ಒಳಗೆ ಅಲೋ ಮಾಡಲ್ಲ. ಯಾಕಂದರೆ ಸ್ವಲ್ಪ ಗಲಾಟೆ ಮಾಡೋದು, ಅಳೋದು ಇರುತ್ತೆ. ಬೇರೆ ಅಲ್ಲಿ ಮೆಡಿಟೇಷನ್ ಮಾಡ್ತಿರೋ ಜನಕ್ಕೆ ತುಂಬ ಡಿಸ್ಟರ್ಬ್ ಆಗುತ್ತೆ ಅಂತ ಹೇಳಿಬಿಟ್ಟು ಅವರು ಸ್ಟ್ರಿಕ್ಟ್ಲಿ ನೋಟಿಸ್ ಬೋರ್ಡಲ್ಲಿ ಹಾಕಿದ್ದಾರೆ, 8 ವರ್ಷದ ಕೆಳಗಿರೋ ಮಕ್ಕಳಿಗೆ ಅಲೋ ಮಾಡಲ್ಲ ಅಂತ ಹೇಳಿ. ಈ ಪಿರಮಿಡ್ ವ್ಯಾಲಿ ಟೋಟಲ್ ಆಗಿ 38ರಿಂದ 40 ಎಕರೆ ಇದೆ. ಇದರಲ್ಲಿರೋ ಮೆಡಿಟೇಷನ್ ಪಿರಮಿಡ್ 100 ಫೀಟ್ ಅಂದರೆ 100 ಅಡಿ ಎತ್ತರ ಇದೆ. ನಾವಂತೂ ಮೆಡಿಟೇಷನ್ ಸೆಂಟರ್ಗಂತೂ ಹೋಗೋಕ್ಕಾಗಲಿಲ್ಲ. ಮುಂದೆ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹಾಗೆ ಮುಂದೆ ನಡ್ಕೊಂಡು ಹೋದ್ವಿ. ಸೊ ಮುಂದೆ ಹಾಗೆ ನಡ್ಕೊಂಡು ಹೋಗ್ತಿದ್ದಂಗೆ ನಮ್ಗೆ ಸಿಕ್ಕಿದ್ದು ಗೋಶಾಲಾಗೆ ನಾವು ಒಳಗಡೆ ಹೋಗೋದಕ್ಕೆ ಆಗಲಿಲ್ಲ, ಯಾಕಂದರೆ ಸ್ವಲ್ಪ ದೂರ ಇತ್ತು. ನನ್ನ ಮಗಳು ಸ್ವಲ್ಪ ಅಳೋದಕ್ಕೆ ಸ್ಟಾರ್ಟ್ ಮಾಡಿದ್ಲು.
ನಾನು ಅಪ್ಲೋಡ್ ಮಾಡಿರೋ ಪ್ರತಿಯೊಂದು ವ್ಲಾಗಲ್ಲೂ ನಾನು ಹೋಗಿರೋ ಜಾಗದ ಬಗ್ಗೆ ಅದರ ಸಂಪೂರ್ಣ ಮಾಹಿತಿನ ನಿಮಗೆ ಕೊಡೋದಕ್ಕೆ ನಾನು ಇಷ್ಟಪಡ್ತೀನಿ. ಇಲ್ಲಿ ಒಂದು ಹ್ಯಾಂಗಿಂಗ್ ಬ್ರಿಡ್ಜ್ ಇದೆ. ಇಲ್ಲಿ ತುಂಬಾ ಜನ ಎಲ್ಲರೂ ಫೋಟೋಸ್ ತಗೊತಾ ಇದ್ರು. ಕೆಳಗಡೆ ಒಂದು ಪುಟ್ಟ ಪಾಂಡ್ ಇದೆ, ಅಂದ್ರೆ ನೀರು ಹರಿಯುತ್ತೆ. ಇವಾಗ ಮಳೆ ಸ್ವಲ್ಪ ಕಮ್ಮಿ ಇರೋದ್ರಿಂದ ಬೆಂಗಳೂರಲ್ಲಿ ನೀರು ಇರಲಿಲ್ಲ. ಇಲ್ಲ ಅಂದಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು. ಎಲ್ಲಾ ಜನಗಳು ಇಲ್ಲೇ ಒಂದು ಫೋಟೋ ತಗೋತಾರೆ. ಇದೊಂದು ಸ್ವಲ್ಪ ಕ್ಯೂಟ್ ಆಗಿದೆ ಜಾಗ. ಹೀಗೆ ಎಲ್ಲ ಜಾಗಗಳನ್ನೂ ನೋಡಿಕೊಂಡು ನಾವು ರಿಟರ್ನ್ ಹೊರಟಾಗ 4 ಗಂಟೆ ಆಗಿತ್ತು. ರಿಟರ್ನ್ ಹೋಗಬೇಕಾದ್ರೆ ಅಲ್ಲೇ ಪಾರ್ಕ್ ಇತ್ತಲ್ಲ, ಅಲ್ಲೇ ನನ್ನ ಮಗಳಿಗೆ ಸ್ವಿಂಗು ಸ್ಲೈಡು ಅದನ್ನೆಲ್ಲ ಆಟ ಆಡಿಸ್ಕೊಂಡು ಕರ್ಕೊಂಡು ಹೋದ್ವಿ. ಫೈನಲ್ ಆಗಿ ನಮ್ಮ ಡೇ ಔಟಿಂಗ್ನ ಒಂದು MTR ಕಾಫಿ ಜೊತೆ ಎಂಡ್ ಮಾಡಿದ್ವಿ. ನೀವೇನಾದರೂ ಡೇ ಔಟಿಂಗ್ ಏನಾರ ಪ್ಲ್ಯಾನ್ ಮಾಡ್ತಿದ್ರೆ ದಿಸ್ ಇಸ್ ದ ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿದೆ. ಒಂದು 3 to 4 ಅವರ್ಸ್ ನಿಮ್ಗೆ ಆರಾಮಾಗಿ ಹೇಗೆ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ನೀವೇನಾದರೂ ಕನಕಪುರ ಸೈಡ್ ಬಂತು ಅಂತ ಹೇಳಿದ್ರೆ ಈ ಜಾಗನ ಮಿಸ್ ಮಾಡ್ದಂಗೆ ನೋಡ್ಕೊಂಡು ಹೋಗಿ ಅಂತ ಹೇಳ್ತಾ ಇವತ್ತಿನ ನನ್ನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ನನ್ನ ವ್ಲಾಗ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ನನ್ನ ಮುಂದಿನ ವ್ಲಾಗಲ್ಲಿ ನಿಮ್ಮನ್ನೆಲ್ಲರನ್ನೂ ಮತ್ತೆ ಮೀಟ್ ಮಾಡ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.